ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಏಪ್ರಿಲ್ 17ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಇಂಡಿಯಾ ಲೈಕ್ಲಿ ಟು ರಿಸೀವ್ ನಾರ್ಮಲ್ ಮಾನ್ಸೂನ್ ಅಂತ ಹೇಳಿ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ತಿಳಿಸ್ತಾ ಇರತಕ್ಕಂಥದ್ದನ್ನು ಮೊದಲ ಆರ್ಟಿಕಲ್ ನಮಗೆ ತೋರಿಸ್ತಾ ಇದೆ. 2-3 ದಿನಗಳ ಹಿಂದಷ್ಟೇ ಮಾಡಿದಂಥ ವಿಡಿಯೋ ಡಿಸ್ಕಷನಲ್ಲೂ ಕೂಡ ಮತ್ತೊಂದು ಪ್ರೈವೇಟ್ ಸಂಸ್ಥೆ, ವೆದರ್ ಫೋರ್ಕಾಸ್ಟಿಂಗ್ ಸಂಸ್ಥೆಯೊಂದು ಇದೇ ರೀತಿಯಾಗಿ ಭಾರತದಲ್ಲಿ ಈ ವರ್ಷವೂ ಕೂಡ ನಾರ್ಮಲ್ ಮಾನ್ಸೂನ್ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸಿದ್ದನ್ನು ನಾವು ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ಭಾರತದಲ್ಲಿ ವೆದರ್ ಫೋರ್ಕಾಸ್ಟಿಂಗ್ಗೆ ಸಂಬಂಧಪಟ್ಟಂತೆ ಅಥೆಂಟಿಕೇಟ್ ಆಗಿ ಡೇಟಾವನ್ನು ನೀಡುವಂಥ IMD, ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ನೀಡಿರ್ತಕ್ಕಂಥ ಈ ಸಾಲಿನ ಮಾನ್ಸೂನ್ ಸ್ಥಿತಿ ಹೇಗಿರುತ್ತೆ ಅಂತ ಅನ್ನೋದನ್ನು ನೋಡೋಣ. ಇವರ ಪ್ರಕಾರವಾಗಿ ನಾರ್ಮಲ್ ಮಾನ್ಸೂನನ್ನು ಭಾರತ ಈ ವರ್ಷ ಕಾಣುತ್ತೆ ಅನ್ನುವಂಥದ್ದು ಮುಖ್ಯವಾದಂಥ ಒಂದು ಅಂಶ ಆಗುತ್ತೆ. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ನ ಅಡಿಯಲ್ಲಿ ಕಾರ್ಯ ಮಾಡುವಂಥದ್ದು. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟಿನ ಫೋರ್ಕ್ಯಾಸ್ಟ್ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಲಾಂಗ್ ರೇಂಜ್ ಫೋರ್ಕ್ಯಾಸ್ಟನ್ನು ಮಾಡುವಂಥ ಒಂದು ಕೇಪಬಿಲಿಟಿ ಕೂಡ ಇದೆ. ಲಾಂಗ್ ರೇಂಜ್ ಫೋರ್ಕ್ಯಾಸ್ಟ್ ಎಲ್ಲಿ ತನಕ ಅಂತ ಅಂದರೆ, ಹೋಲ್ ಆಫ್ ಮಾನ್ಸೂನ್ಗೆ ಲಾಂಗ್ ರೇಂಜ್ ಫೋರ್ಕ್ಯಾಸ್ಟನ್ನು ಅವರು ತಿಳಿಸುವಂಥದ್ದು. ಮೊದಲು ಮಾರ್ಚ್ನ ಡೇಟಾದ ಆಧಾರದ ಮೇಲೆ ಏಪ್ರಿಲ್ ತಿಂಗಳಲ್ಲಿ ಒಂದು ರೀತಿಯ ಫೋರ್ಕ್ಯಾಸ್ಟನ್ನು ತಿಳಿಸಿರ್ತಾರೆ. ಅದರ ರಿವೈಸ್ಡ್ ಫೋರ್ಕ್ಯಾಸ್ಟನ್ನು ಮೇ ತಿಂಗಳಿನಲ್ಲಿ ತಿಳಿಸ್ತಾ ಬರ್ತಾರೆ. ಮೇ ತಿಂಗಳಿನಲ್ಲಿ ಈ ಫೋರ್ಕ್ಯಾಸ್ಟನ್ನು ತಿಳಿಸಿದ ನಂತರದಲ್ಲಿ ಜೂನ್ ಮತ್ತು ಸೆಪ್ಟೆಂಬರ್ ಈ 2 ತಿಂಗಳುಗಳಲ್ಲಿ ತಿಂಗಳ ಮಳೆ ಎಷ್ಟಾಗುತ್ತೆ ಅಂತ ಹೇಳಿ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸಾಕಷ್ಟು ಫ್ಯಾಕ್ಟರ್ಸ್ಗಳು ಫ್ಯಾಕ್ಟ್ರಿನ್ ಆಗೋದ್ರಿಂದ ಅಲ್ಲಿ ಮುಖ್ಯವಾಗಿ ಜೂನ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಾಗುವಂಥ ರೈನನ್ನು ಪ್ರೆಡಿಕ್ಟ್ ಮಾಡೋದು IMDಗೂ ಕೂಡ ಕಷ್ಟ ಆಗುತ್ತೆ. ಆದರೆ ಇನ್ನುಳಿದಂಥ ತಿಂಗಳುಗಳಲ್ಲಿ ತಿಂಗಳ ಮಟ್ಟಕ್ಕೆ ಎಷ್ಟರ ಮಟ್ಟಿಗೆ ರೈನ್ಫಾಲ್ ಆಗ್ಬೋದು ಅನ್ನುವಂಥದ್ದನ್ನು ಇದುವರೆಗೂ ಕೂಡ IMD ತಿಳಿಸ್ತಾ ಇತ್ತು. ಆದರೆ ಈಗ 2021ರಿಂದ ಮೊದಲ ಬಾರಿಗೆ ಈಗ ಅವರ ಮೇಲೆ, ಅವರ ವ್ಯವಸ್ಥೆಗಳ ಮೇಲೆ ಮತ್ತು ಅವರು ಹಾಕ್ಕೊಂಡಿರ್ತಕ್ಕಂಥ ಮೆಥಡ್ಸ್ಗಳ ಮೇಲೆ IMDಗೆ ಕಾನ್ಫಿಡೆನ್ಸ್ ಇರೋದ್ರಿಂದ ಜೂನ್ ಮತ್ತು ಸೆಪ್ಟೆಂಬರ್ ತಿಂಗಳನ್ನು ಕೂಡ ಒಳಪಟ್ಟಂತೆ ಪ್ರತಿಯೊಂದು ತಿಂಗಳಲ್ಲೂ ಕೂಡ, ಎಲ್ಲ ತಿಂಗಳಲ್ಲೂ ಕೂಡ ಎಷ್ಟರ ಮಟ್ಟಿಗೆ ರೈನ್ಫಾಲ್ ಅನ್ನುವಂಥದ್ದು ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಫೋರ್ಕ್ಯಾಸ್ಟನ್ನು ಇನ್ನೇನು ಮುಂದಿನ ವರ್ಷದಲ್ಲಿ ಅಂದರೆ 2021ನೇ ಸಾಲಿನ ಮುಂಬರುವಂಥ ತಿಂಗಳುಗಳಲ್ಲಿ ತಿಳಿಸ್ಕೊಡ್ತೇವೆ ಅಂತ ಹೇಳಿ IMD ಈಗ ಕಾನ್ಫಿಡೆನ್ಸ್ ಅಂತ ತಿಳಿಸಿರ್ತಕ್ಕಂಥದ್ದು. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳೇನು ಅಂತಂದರೆ, ಸದ್ಯಕ್ಕೆ ಅವರು ಅಳವಡಿಸ್ಕೊಂಡಿರ್ತಕ್ಕಂಥ ಹೊಸದಾದಂಥ ಮೆಥಡ್, ಅದು ಡೈನಮಿಕಲ್ ಮಾಡೆಲ್ ಅನ್ನುವಂಥ ಒಂದು ಮೆಥಡನ್ನು ಅಳವಡಿಸ್ಕೊಂಡಿದ್ದಾರೆ. ಮತ್ತೊಂದು ಸ್ಪೆಸಿಫಿಕ್ ಫೋರ್ಕ್ಯಾಸ್ಟನ್ನು ಮಾನ್ಸೂನ್ ಕೋರ್ ಝೋನ್ಗೆ ಅಂತ ಹೇಳಿ ತರ್ತಾ ಇರ್ತಕ್ಕಂಥದ್ದು. ಇದು ಅಗ್ರಿಕಲ್ಚರ್ಗೆ ಬಹಳನೇ ಉಪಯೋಗ ಆಗುವಂಥ ಒಂದು ಮೆಥಡ್ ಆಗುತ್ತೆ. ಇದರಿಂದಾಗಿ ಅಗ್ರಿಕಲ್ಚರಿನ ಈಲ್ಡನ್ನು ಕೂಡ ಹೆಚ್ಚಿಗೆ ಮಾಡ್ಬೋದು, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಹೆಚ್ಚಾಗುವಂತೆ ನೋಡ್ಕೊಳ್ಳೋದಕ್ಕೆ ಒಂದು ಉಪಯೋಗ ಆಗುವಂಥ ಒಂದು ಅಂಶ ಆಗುತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ಡೈನಮಿಕಲ್ ಮಾಡೆಲ್ ಮತ್ತು ಸ್ಪೆಸಿಫಿಕ್ ಫೋರ್ಕ್ಯಾಸ್ಟ್ ಅನ್ನುವಂಥದ್ದು ಮಾನ್ಸೂನ್ ಕೋರ್ ಝೋನ್ಗೆ ತರೋದು, ಈ ರೀತಿಯಾದಂಥ ಬದಲಾವಣೆಗಳನ್ನು ಏನು ಭಾರತದ IMD ಕಾಣ್ತಾ ಇದೆ, ಈ ಹಿನ್ನೆಲೆಯಲ್ಲಿ ಪ್ರತಿ ತಿಂಗಳು ಕೂಡ ಎಷ್ಟರ ಮಟ್ಟಿಗೆ ಮಳೆ ಆಗ್ಬೋದು ಅನ್ನುವಂಥ ರಿಸಲ್ಟನ್ನು ಇನ್ನು ಮುಂದೆ IMDಯ ಪ್ರೆಡಿಕ್ಷನ್ಸ್ ಅನ್ನು ನಾವು ಕಾಣ್ಬೋದಾಗುತ್ತೆ. ಸದ್ಯಕ್ಕೆ ಈ ವರ್ಷಕ್ಕೆ ಯಾವ ರೀತಿಯ ಮಳೆ ಆಗುತ್ತೆ ಅಂತ ಹೇಳಿ ಪ್ರೆಡಿಕ್ಟ್ ಮಾಡಿದೆ ಅಂತಂದರೆ, ನಾರ್ಮಲ್ ಮಾನ್ಸೂನ್ ಬರುತ್ತೆ ಅಂತ ಹೇಳಿ IMD ಪ್ರೆಡಿಕ್ಟ್ ಮಾಡಿರ್ತಕ್ಕಂಥದ್ದು. ಇನ್ನು ನಾರ್ಮಲ್ ಮಾನ್ಸೂನ್ ಅಂತ ಅಂದರೆ ಯಾವ ರೀತಿಯಾಗಿ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಅಂದರೆ, 1961ರಿಂದ 2010ರವರೆಗೆ 50 ವರ್ಷಗಳ ಒಂದು ಆವ್ರೇಜನ್ನು ನೋಡಲಾಗುತ್ತೆ. ಈ 50 ವರ್ಷಗಳ ಆವ್ರೇಜಲ್ಲಿ ಎಷ್ಟರ ಮಟ್ಟಿಗೆ ಭಾರತದಲ್ಲಿ ರೈನ್ಫಾಲ್ ರೆಕಾರ್ಡ್ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾರೆ. ಈ ಆವ್ರೇಜ್ ಎಷ್ಟಿದೆ, ಲಾಂಗ್ ಪೀರಿಯಡ್ ಆವ್ರೇಜ್ ಭಾರತದ ಮಟ್ಟಿಗೆ ಅಂತ ಅಂದಾಗ ಇದು 88 ಸೆಂಟಿಮೀಟರ್ ಇದೆ ಓವರ್ ಆಲ್ ಭಾರತಕ್ಕೆ ಹೋಲಿಸಿದಾಗ. ಇನ್ನು ಈ 88 ಸೆಂಟಿಮೀಟರ್ನಷ್ಟೇ ಮಳೆ ಆಗೋದು ಅಥವಾ ಇದಕ್ಕಿಂತಲೂ ಕೇವಲ ಸ್ವಲ್ಪವೇ ಕಡಿಮೆಯಾಗಿ ಅಥವಾ ಸ್ವಲ್ಪವೇ ಹೆಚ್ಚಾಗೋದು, ಎಷ್ಟರ ಮಟ್ಟಿಗೆ ಅಂದರೆ 96%ಇಂದ 104% ಆಫ್ ದಿಸ್ 88 ಸೆಂಟಿಮೀಟರ್ ಮಳೆ ಆಗೋದನ್ನು ನಾರ್ಮಲ್ ಮಾನ್ಸೂನ್ ಅಂತ ಹೇಳಿ ಡಿಫೈನ್ ಮಾಡಲಾಗುತ್ತೆ. ಈ ರೀತಿಯಾಗಿ ಈ ವರ್ಷವೂ ಕೂಡ ನಾರ್ಮಲ್ ಮಾನ್ಸೂನ್ ಆಗುತ್ತೆ ಅನ್ನುವಂಥದ್ದು ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ತಿಳಿಸಿರ್ತಕ್ಕಂಥ ಅವರ ಒಂದು ಫೋರ್ಕ್ಯಾಸ್ಟ್ ಅಂತಲೇ ಹೇಳ್ಬೋದಾಗುತ್ತೆ. ಆದರೆ ಎಲ್ಲಿಗೆ ಹೊರತುಪಡಿಸಿ ಅಂತ ಅಂದರೆ, ಈಸ್ಟರ್ನ್ ಮತ್ತು ನಾರ್ತ್ ಈಸ್ಟ್ ಇಂಡಿಯಾವನ್ನು ಹೊರತುಪಡಿಸಿ ಅಂತ ತಿಳಿಸ್ತಾ ಇದ್ದಾರೆ. ಈ ಪ್ರದೇಶಗಳಲ್ಲಿ ನಾರ್ಮಲ್ ಮಾನ್ಸೂನ್ಗಿಂತಲೂ ಕೂಡ ಕಡಿಮೆ ಮಳೆ ಆಗುತ್ತೆ ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ IMDನವರು. ಇನ್ನು ಮೋಸ್ಟ್ ಆಫ್ ದಿ ಅದರ್ ರೀಜನ್ಸ್ ಇನ್ ಇಂಡಿಯಾ ಏನಿದೆ, ಅಲ್ಲಿ ಅಬೌವ್ ನಾರ್ಮಲ್ ಅನ್ನುವಂಥದ್ದು ರೀತಿಯಲ್ಲೇ ಮಳೆ ಅನ್ನುವಂಥದ್ದು ಆಗುತ್ತೆ. ಅಬೌವ್ ನಾರ್ಮಲ್ ಅಂತ ಅಂದರೆ 88 ಸೆಂಟಿಮೀಟರ್ಗೆ 105ಕ್ಕೂ ಮತ್ತು ಅದಕ್ಕಿಂತ ಹೆಚ್ಚಿಗೆ ಮಳೆ ಆಗುವಂಥದ್ದನ್ನು ಅಬೌವ್ ನಾರ್ಮಲ್ ಅಂತ ಕರಿತೇವೆ. ಈ ರೀತಿ ಮೋಸ್ಟ್ ಆಫ್ ದಿ ಅದರ್ ರೀಜನ್ಸ್ನಲ್ಲಿ ಅಬೌವ್ ನಾರ್ಮಲ್ ಆಗುತ್ತೆ. ಈಸ್ಟರ್ನ್ ಮತ್ತು ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಬಿಲೋ ನಾರ್ಮಲ್ ಮಳೆ ಆಗುತ್ತೆ. ಒಟ್ಟಾರೆ ನಾವು ಭಾರತದ ಮಟ್ಟಿಗೆ ನೋಡಿಕೊಂಡಾಗ 96%ಇಂದ 104% ಆಫ್ ದಿ 88 ಸೆಂಟಿಮೀಟರ್ನಷ್ಟು ಮಳೆ ಆಗುತ್ತೆ. ಒಟ್ಟಾರೆಯಾಗಿ ನಾರ್ಮಲ್ ಮಾನ್ಸೂನ್ ಅನ್ನುವಂಥದ್ದು ಈ ವರ್ಷ ಭಾರತದಲ್ಲಿ ಆಗುತ್ತೆ ಅನ್ನುವಂಥದ್ದು ಈ ಲೇಖನದ ಒಂದು ಉದ್ದೇಶ ಆಗಿರ್ತಕ್ಕಂಥದ್ದು. IMDಯ ಫೋರ್ಕ್ಯಾಸ್ಟ್ ಎಷ್ಟರ ಮಟ್ಟಿಗೆ ನಾವು ರಿಲೇಬಲ್ ಆಗುವಂಥ ಇನ್ಫಾರ್ಮೇಷನ್ ಆಗುತ್ತೆ ಅಥವಾ ಎಷ್ಟು ಟ್ರೂ ಆಗಿರುತ್ತೆ, ಎಷ್ಟು ಕರೆಕ್ಟ್ ಆಗಿರುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ, 2019ರಲ್ಲಿ ನಾರ್ಮಲ್ ಮಾನ್ಸೂನ್ ಆಗುತ್ತೆ ಅಂತ ಹೇಳಿ IMD ಪ್ರೆಡಿಕ್ಟ್ ಮಾಡಿತ್ತು. ಆದರೆ ಅದರ ರಿಸಲ್ಟ್ ಏನಾಯಿತು ಅಂತ ಅಂದರೆ, ಎಕ್ಸೆಸಿವ್ ರೈನ್ಫಾಲನ್ನು ನಾವು 2019ರಲ್ಲಿ ಕಂಡ್ವಿ. ಕಾರಣ ಇಂಡಿಯನ್ ಓಷನ್ ಡೈಪೋಲ್ ಮತ್ತು ಲಾನಿನ ಎಫೆಕ್ಟ್ನಿಂದಾಗಿ ಆ ವರ್ಷದ ಮಳೆ ಅನ್ನುವಂಥದ್ದು ಎಕ್ಸೆಸಿವ್ ಆಯಿತು. ಆದರೆ IMD ಪ್ರೆಡಿಕ್ಟ್ ಮಾಡಿದಂಥದ್ದು ನಾರ್ಮಲ್ ಮಾನ್ಸೂನ್ ಅನ್ನುವಂತೆ ಆಗಿತ್ತು. ಇಂಡಿಯನ್ ಓಷನ್ ಡೈಪೋಲ್ ಅಂತ ಅಂದರೆ ಸದರ್ನ್ ಇಂಡಿಯನ್ ಓಷನ್ ಏನಿದೆ, ಈ ಓಷನ್
ಮಾನ್ಸೂನಲ್ಲಿ ವೆಸ್ಟರ್ನ್ ಮತ್ತು ಈಸ್ಟರ್ನ್ ಭಾಗದಲ್ಲಿ ಬರುವಂಥ ಟೆಂಪರೇಚರ್ ವೇರಿಯನ್ಸ್ ಏನಿರುತ್ತೆ, ಟೆಂಪರೇಚರ್ ವೇರಿಯೇಷನ್ ಅನ್ನುವಂಥದ್ದು, ಈ ಟೆಂಪರೇಚರ್ ಗ್ರೇಡಿಯಂಟ್ ಅನ್ನುವಂಥದ್ದು ಪಾಸಿಟಿವ್ ಆಗಿದ್ದಾಗ ಪಾಸಿಟಿವ್ ಆಗಿ ನಮಗೆ ಮಾನ್ಸೂನ್ ಅನ್ನುವಂಥದ್ದು ಆಗುತ್ತೆ, ಅಂದರೆ ಹೆಚ್ಚಿನ ಒಂದು ಮಳೆ ಅನ್ನುವಂಥದ್ದು ಆಗುತ್ತೆ. ಒಂದು ವೇಳೆ ಈ ಟೆಂಪರೇಚರ್ ಗ್ರೇಡಿಯಂಟ್ ಅನ್ನುವಂಥದ್ದು ನೆಗೆಟಿವ್ ಆಗಿದ್ರೆ ಅದು ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಭಾರತದ ಮಾನ್ಸೂನ್ ಮೇಲೆ ಬೀಳುತ್ತೆ. ಇನ್ನು ಲಾನಿನೋ ಎಫೆಕ್ಟ್ ಆಗಿದ್ರಿಂದಲೂ ಕೂಡ ಹೆಚ್ಚಿನ ಮಳೆ ಆಯಿತು ಅಂತ ಹೇಳ್ತಾರೆ. ಈ ಲಾನಿನೋ ಅನ್ನುವಂಥದ್ದು ಎಲ್ನಿನೋಗೆ ವಿರುದ್ಧವಾದಂಥ ಅಂಶ. ಎಲ್ನಿನೋ ಅಂತಂದ್ರೆ ಏನು ಅಂತ ಅಂದರೆ ಆಸ್ಟ್ರೇಲಿಯಾ ಮತ್ತು ಪೆರುವಿನ ನಡುವಿನ ಭಾಗದಲ್ಲಿ ಏನು ಬರುತ್ತೆ, ಸೆಂಟ್ರಲ್ ಪೆಸಿಫಿಕ್ ಓಷನ್, ಈ ಭಾಗದಲ್ಲಿ ಈಕ್ವೆಟೋರಿಯಲ್ ಸೆಂಟ್ರಲ್ ಪೆಸಿಫಿಕ್ ಓಷನ್ ಏನಿದೆ ಆ ಭಾಗದಲ್ಲಿ ಒಂದು ವೇಳೆ ಏನಾದರೂ ಟೆಂಪ್ರೇಚರ್ ಹೆಚ್ಚಾಯಿತು ಅಂತ ಅಂದರೆ ಅದರಿಂದ ಭಾರತದ ಭಾಗದಲ್ಲಿರ್ತಕ್ಕಂಥ ಟೆಂಪ್ರೇಚರ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಈ ಕಾರಣದಿಂದಾಗಿ ಭಾರತದಲ್ಲಿ ಮಳೆ ಕಡಿಮೆ ಆಗುತ್ತೆ, ಮಾನ್ಸೂನ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಇದನ್ನು ನಾವು ಎಲ್ನಿನೋ ಅಂತ ಹೇಳಿ ಕರಿತೇವೆ. ಇದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ಆಗುವಂಥದ್ದು ಅಂದರೆ ಸೆಂಟ್ರಲ್ ಪೆಸಿಫಿಕ್ ಓಷನ್, ಈಕ್ವೆಟೋರಿಯಲ್ ಸೆಂಟ್ರಲ್ ಪೆಸಿಫಿಕ್ ಓಷನ್ ಏನಿದೆ ಆ ಒಂದು ಜಾಗದಲ್ಲಿ ಅಲ್ಲಿ ಏನಾದರೂ ಟೆಂಪ್ರೇಚರ್ ಕಡಿಮೆ ಆದಾಗ ಭಾರತದ ಸುತ್ತಮುತ್ತಲಿನ ಈ ಪ್ರದೇಶದಲ್ಲಿ ಏನಿದೆ ಅಲ್ಲಿ ಟೆಂಪ್ರೇಚರ್ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಇದರಿಂದ ಭಾರತದಲ್ಲಿ ಮಳೆ ಕೂಡ ಹೆಚ್ಚಾಗುವಂಥದ್ದು. ಈ ಕಾರಣಕ್ಕೆ ಲಾನಿನೋ ಅನ್ನುವಂಥದ್ದು ಎಕ್ಸೆಸಿವ್ ರೈನ್ಫಾಲ್ ಅನ್ನು ಉಂಟು ಮಾಡುವಂಥ ಒಂದು ಅಂಶ ಆಗಿರುತ್ತೆ, ಅಥವಾ ಭಾರತದ ಮಾನ್ಸೂನ್ಗೆ ಪೂರಕವಾಗುವಂಥ ಒಂದು ಅಂಶ ಆಗಿರುತ್ತೆ ಲಾನಿನೋ ಅನ್ನುವಂಥದ್ದು. ಇಟ್ ಈಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ಎಲ್ನಿನೋ ಅನ್ನುವಂಥದ್ದು ನೆನಪಿರಬೇಕಾಗತ್ತೆ. ಈ ಎರಡು ಫ್ಯಾಕ್ಟರ್ಸ್ಗಳ ಒಂದು ಪ್ರಭಾವದಿಂದಾಗಿ 2019ರಲ್ಲಿ ನಾರ್ಮಲ್ ಮಾನ್ಸೂನ್ ಅಂತ ಹೇಳಿ IMD ಪ್ರೆಡಿಕ್ಟ್ ಮಾಡಿದ್ರು ಕೂಡ ಎಕ್ಸೆಸಿವ್ ರೈನ್ಫಾಲ್ ಅನ್ನು ಭಾರತ ನೋಡೋದಕ್ಕೆ ಸಾಧ್ಯ ಆಯಿತು. ಆದರೆ ಈ ವರ್ಷದ IMD ಎಕ್ಸ್ಪೆಕ್ಟೇಷನ್ಸ್ ಅಥವಾ ಪ್ರೆಡಿಕ್ಷನ್ಸ್ ಸರಿ ಇರ್ಬೋದು ಅನ್ನುವಂಥ ಒಂದು ಭಾವನೆ ಇದೆ. ಯಾತಕ್ಕಾಗಿ ಅಂತ ಅಂದರೆ ಡೈನಮಿಕಲ್ ಮೆಥಡ್ಸ್ಗಳನ್ನು ಫಾಲೋ ಮಾಡ್ತಿದ್ದಾರೆ, ಸಪ್ರೇಟ್ ಫೋರ್ಕಾಸ್ಟ್ ಅನ್ನು ಮಾನ್ಸೂನ್ ಕೋರ್ ಝೋನ್ಗೆ ತರಬೇಕು ಅಂತಿದ್ದಾರೆ. ಈ ರೀತಿ ಇಂಪ್ರೂವ್ಮೆಂಟ್ಸ್ ಅನ್ನು IMDಯಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗ್ತಿದೆ. ಇದೇ ಕಾನ್ಫಿಡೆನ್ಸ್ ಇಂದಾಗಿ ಪ್ರತಿ ತಿಂಗಳ ಒಂದು ಫೋರ್ಕಾಸ್ಟ್ ಅನ್ನು ಕೂಡ ಇನ್ನು ಮುಂದೆ IMD ನೀಡುತ್ತೆ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಎಲ್ಲ ಕಾರಣದಿಂದ IMD ನೀಡಿರ್ತಕ್ಕಂಥ ಈ ಇಂಡಿಯನ್ ಮಾನ್ಸೂನ್ ಅನ್ನುವಂಥದ್ದು ಈ ವರ್ಷ ನಾರ್ಮಲ್ ಆಗಿರುತ್ತೆ ಅನ್ನುವಂಥದ್ದನ್ನು ನಾವು ರಿಲೇಬಲ್ ಅಂತ ಅನ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ಬೋದು. ಮುಂದಿನ ಆರ್ಟಿಕಲ್ ಗರ್ಲ್ಸ್ ಫೇಸ್ ಮೋರ್ ಪ್ರೆಷರ್ ಡ್ಯೂರಿಂಗ್ ಪ್ಯಾಂಡಮಿಕ್ ಅಂತ ಹೇಳಿ ಒಂದು ಅಧ್ಯಯನ ತಿಳಿಸ್ತಾ ಇದೆ. ಕೋವಿಡ್ ಇನ್ ಹರ್ ವಾಯ್ಸ್ ಅಂತ ಹೇಳಿ ಅ ಗರ್ಲ್ ಲೆಡ್ ಆ್ಯಂಡ್ ಗರ್ಲ್ ಸೆಂಟರ್ಡ್ ಪಾರ್ಟಿಸಿಪೇಟ್ರಿ ರಿಸರ್ಚ್ ಸ್ಟಡಿ ಅನ್ನುವಂಥ ಒಂದು ಅಧ್ಯಯನವನ್ನು ಈಗ ನಡೆಸಲಾಗಿದೆ. ಅದರಿಂದ ನಮಗೆ ತಿಳಿದು ಬಂದಿರೋದೇನು ಅಂತ ಅಂದರೆ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಗರ್ಲ್ಸ್ ಸಾಕಷ್ಟು ಪ್ರೆಷರನ್ನು ಫೇಸ್ ಮಾಡಬೇಕಾಗಿ ಬಂದಿದೆ. ಅವರ ಪ್ರೆಷರ್ ಯಾವ ಮಟ್ಟಿಗೆ ಅಂತ ಅಂದರೆ ಅವರು ಮದುವೆ ಆಗಬೇಕು ಆದಷ್ಟು ಶೀಘ್ರದಲ್ಲಿ ಅನ್ನುವಂಥದ್ದು, ಮತ್ತು ಅವರು ಹೆಚ್ಚಿನ ಮನೆಗೆಲಸವನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಇನ್ಕ್ರೀಸ್ಡ್ ಪ್ರೆಷರ್ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಆಗಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ನ ಅಧ್ಯಯನ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಯಾತಕ್ಕಾಗಿ ಇಷ್ಟು ಹೆಚ್ಚಿನ ಮಟ್ಟಿಗೆ ಅವರ ಮೇಲೆ ಪ್ರೆಷರ್ ಆಗಿದೆ ಅಂತ ಅಂದರೆ ಅವರು ಮದುವೆಯನ್ನು ಆಗಬೇಕು ಅಂತ ಹೇಳಿ ಮನೆಯವರು ಅವರನ್ನು ಪ್ರೆಷರ್ ಮಾಡುವಂಥದ್ದು, ಲಾಂಗ್ ಹವರ್ಸಲ್ಲಷ್ಟು ಮನೆಯಲ್ಲಿ ಅವರು ಇರೋದ್ರಿಂದಾಗಿ ಅವರಿಗೆ ಹೆಚ್ಚಿನ ಕೆಲಸವನ್ನು ಮಾಡಿ ಅಂತ ಹೇಳಿ ಅವರ ಮೇಲೆ ಪ್ರೆಷರನ್ನು ಹಾಕುವಂಥದ್ದು. ಇನ್ನು ಸ್ಕೂಲ್ ಎಜುಕೇಷನ್ ಅನ್ನುವಂಥದ್ದು ಆನ್ಲೈನ್ ಎಜುಕೇಷನ್ ಆಗಿರುವಂಥ ಕಾರಣದಿಂದ ಆನ್ಲೈನ್ ಎಜುಕೇಷನನ್ನು ಅವರು ಪಡೆಯೋದಕ್ಕೆ ಅವರಿಗೆ ಸಮಯವೇ ಸಿಗ್ತಾ ಇಲ್ಲ. ಯಾಕೆಂದರೆ ಮನೆಯಲ್ಲಿರ್ತಕ್ಕಂಥ ಕಾರ್ಯಗಳನ್ನು ಕೂಡ ಅವರು ಮಾಡಿ ಅದರಲ್ಲೂ ಕೂಡ ನಿಮ್ಮ ಕೈಯನ್ನು ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ಪೇರೆಂಟ್ಸ್ ಹೇಳ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಕಾರಣದಿಂದ ಅವರಿಗೆ ಸರಿಯಾದಂಥ ಎಜುಕೇಷನನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಜೆಂಡರ್ ಬೇಸ್ಡ್ ವೈಲೆನ್ಸ್ ಅನ್ನುವಂಥದ್ದು ಕೂಡ ಇನ್ಕ್ರೀಸ್ ಆಗಿದೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈ ಒಂದು ಸ್ಟಡಿ ಅನ್ನುವಂಥದ್ದು UK ಗೌರ್ಮೆಂಟ್ ಇಂದಲೂ ಕೂಡ ಸಪೋರ್ಟ್ ಆಗಿರ್ತಕ್ಕಂಥ ಒಂದು ಸ್ಟಡಿ ಆಗಿದೆ. ಗರ್ಲ್ಸ್ ಫೇಸ್ ಮಾಡ್ತಿರೋದ್ರಲ್ಲಿ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂತ ಅಂದರೆ ಅವರು ಮನೆಯಲ್ಲೇ ಇರುವಂಥ ಕಾರಣದಿಂದ ಆನ್ಲೈನ್ ಎಜುಕೇಷನ್ ಅನ್ನು ಪಡೆಯೋದಕ್ಕೆ ಅವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ನಿಯರ್ಲಿ 80% ಆಫ್ ದಿ ರೆಸ್ಪಾಂಡೆಂಟ್ಸ್ಗಳು ಅವರ ಮನೆಗೆಲಸಗಳು ಹೆಚ್ಚಾಗ್ತಾ ಇರೋದ್ರಿಂದ ಅವರಿಗೆ ಈ ಮನೆ ಕೆಲಸದ ಕಾರಣದಿಂದಾಗಿ ಅವರ ಶಿಕ್ಷಣ ಅನ್ನುವಂಥದ್ದು ದೊರೆಯೋದು ಕಷ್ಟ ಆಗ್ತಿದೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು 64% ಆಫ್ ದಿ ಗರ್ಲ್ಸ್ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ ಅವರಿಗೆ ಆನ್ಲೈನ್ ಅಧ್ಯಯನ ಪಡೆಯೋದಕ್ಕೆ ಮನೆಯಲ್ಲಿ ಅವರಿಗೆ ಸ್ಪೇಸ್ ಸಿಗ್ತಾ ಇಲ್ಲ, ಟೈಮ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿದೆ. ಇನ್ನು ಎಷ್ಟೋ ಮಂದಿಗೆ ಲ್ಯಾಕ್ ಆಫ್ ಟೆಕ್ನಾಲಜಿಕಲ್ ರಿಸೋರ್ಸಸ್ ಅಂದರೆ ಅವರ ಬಳಿ ಮೊಬೈಲ್ ಇಲ್ಲ ಅಥವಾ ಲ್ಯಾಪ್ಟಾಪ್ಗಳಿಲ್ಲ ಪಾಠಗಳನ್ನು ಕೇಳೋದು, ಇದು ಅವರ ತೊಂದರೆ ಆಗಿದೆ. ನಿಯರ್ಲಿ 28% ಆಫ್ ದೋಸ್ ಅವ್ರ ಹತ್ರ ಮೊಬೈಲ್ ಫೋನ್ಸ್ ಅಥವಾ ಇಂಟರ್ನೆಟ್ ಆಕ್ಸೆಸ್ ಇಲ್ಲ ಕಲಿಯೋದಕ್ಕೆ, ಅದು ತೊಂದರೆ ಆಗಿದೆ, ಅವರ ಒಂದು ಕಲಿಕೆಗೆ ಅಡ್ಡ ಆಗಿರ್ತಕ್ಕಂಥದ್ದು ಅದು ಅಂತ ಹೇಳಿ ತಿಳಿದು ಬಂದಿದೆ. ಇನ್ನು ಎಷ್ಟೋ ಮಂದಿಗೆ ಫಿನಾನ್ಷಿಯಲ್ ಸ್ಟ್ರೆಸ್ ಅನ್ನುವಂಥದ್ದು ಏನು ಈ ಕೋವಿಡ್ನ ಸಂದರ್ಭದಲ್ಲಿ ಉಂಟಾಗಿದೆ, ಆ ಕಾರಣದಿಂದ ಈ ಹೆಣ್ಣು ಮಕ್ಕಳು ಅವರು ಶಾಲೆಯನ್ನು ಬಿಡಬೇಕಾಗಿರುವಂಥದ್ದು, ಕಲಿಕೆಯನ್ನು ನಿಲ್ಲಿಸಬೇಕಾಗಿರ್ತಕ್ಕಂಥದ್ದು ಅವರಿಗೆ ಬಂದಿರತಕ್ಕಂಥದ್ದು. ಈ ಎಲ್ಲ ಕಾರಣದಿಂದ ಅವರನ್ನು ಮದುವೆ ಆಗೋದಕ್ಕೆ ಅಂತ ಹೇಳಿ ಪ್ರೆಷರೈಸ್ ಮಾಡ್ತಾ ಇದ್ದಾರೆ ಪೇರೆಂಟ್ಸ್ಗಳು. ಇದರಿಂದಾಗಿ 42% ಆಫ್ ದಿ ಸ್ಟೂಡೆಂಟ್ಸ್ ಯಾರು ಹೆಣ್ಣು ಮಕ್ಕಳಿದ್ದಾರೆ ಅವರಿಗೆ ಮದುವೆ ಆಗೋದ್ರ ಬಗ್ಗೆ ಪ್ರೆಷರ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇನ್ನು 90% ಆಫ್ ದಿ ಗರ್ಲ್ಸ್ ಅನ್ನುವಂಥವ್ರು ಈ ಸಂದರ್ಭದಲ್ಲಿ ಮೆಂಟಲ್ ಡಿಸ್ಪೈರ್ ಅನ್ನು ಫೇಸ್ ಮಾಡಬೇಕಾಗಿದೆ. ಒಂದು ಕೋಪಿಂಗ್ ಮೆಕ್ಯಾನಿಸಮ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಅವರಿಗೆ ಇಲ್ಲದೆ ಇರುವಂಥದ್ದು ಒಂದು ಕಾರಣ ಆಗಿದ್ರೆ, ಮೆಂಟಲ್ ಡಿಸ್ಟ್ರೆಸ್ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳೇನು ಅಂತಂದರೆ ಫ್ರೆಂಡ್ಸ್ಗಳ ಜೊತೆಗೆ
ಮಾತಾಡೋದಕ್ಕೆ ಕಮ್ಯುನಿಕೇಟ್ ಮಾಡೋದಕ್ಕೆ ಯಾವುದೇ ದಾರಿಗಳಿಲ್ಲದೆ ಇರುವಂತೆ ಆಗಿರುವಂಥದ್ದು. ಟೀಚರ್ಸ್ ಒಟ್ಟಿಗೆ ಅವ್ರಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಎಲ್ಲ ಕಾರಣದಿಂದ ಅವರ ಸ್ಟ್ರೆಸ್ ಅನ್ನುವಂಥದ್ದು ಇನ್ನಷ್ಟು ಹೆಚ್ಚಾಗಿದೆ ಅಂತಲೇ ಆರ್ಟಿಕಲ್ ನಮಗೆ ತಿಳಿಸ್ತಿದೆ. ಜೊತೆಗೆ ಈ ಅಧ್ಯಯನದ ಪ್ರಕಾರವಾಗಿ 26% ಜೆಂಡರ್ ಬೇಸ್ಡ್ ವೈಲೆನ್ಸ್ ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರೋದು. ಒಟ್ಟಾರೆಯಾಗಿ ನಮಗೆ ಈ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ನಡೆಸಿರ್ತಕ್ಕಂಥ ಮಹಿಳೆಯರ ಅಥವಾ ಹೆಣ್ಣು ಮಕ್ಕಳ ಒಂದು ಶಿಕ್ಷಣದ ಒಂದು ಸ್ಥಿತಿಗತಿಯನ್ನು ನೋಡುವಂಥ ಒಂದು ಅಧ್ಯಯನದಲ್ಲಿ ತಿಳಿದಿರುವಂಥದ್ದು, ಆ ಮಹಿಳೆಯರ ಅಥವಾ ಹೆಣ್ಣು ಮಕ್ಕಳ ಮೇಲೆ ಪ್ರೆಷರ್ ಅನ್ನುವಂಥದ್ದು, ಅವರು ಮದುವೆ ಆಗಲಿ ಅಂತ ಹೇಳಿ ಅವರ ಮೇಲೆ ಪ್ರೆಷರ್ ಹೆಚ್ಚಾಗ್ತಾ ಇದೆ. ಜೊತೆಗೆ ಅವರು ಮನೆಗೆಲಸವನ್ನು ಮಾಡಲಿ ಹೆಚ್ಚಾಗಿ ಅನ್ನುವಂತ ಹೇಳಿ ಪ್ರೆಷರ್ ಹೆಚ್ಚಾಗ್ತಾ ಇದೆ. ಅವರ ಶಿಕ್ಷಣಕ್ಕೆ ಇರುವಂಥ ಒತ್ತು ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಅವ್ರಿಗಿರುವಂಥ ಸಮಯಾವಕಾಶ ಕಡಿಮೆ ಆಗ್ತಿದೆ ಮತ್ತು ಅವರಿಗೆ ಟೆಕ್ನಾಲಜಿಕಲ್ ಒಂದು ಹಿನ್ನಡೆ ಅನ್ನುವಂಥದ್ದು ಉಂಟಾಗಿದೆ. ಅಂದರೆ ಅವರ ಬಳಿ ಮೊಬೈಲ್ ಫೋನ್ಸ್, ಇಂಟರ್ನೆಟ್ ಆಕ್ಸೆಸ್ ಇಲ್ಲದೆ ಇರುವಂಥದ್ದು ಅಥವಾ ಇರುವಂಥ ಆಕ್ಸೆಸ್ ಅವರಿಗೆ ದೊರೆಯದೇ ಇರುವಂಥದ್ದು, ಅವರಿಗೆ ದೊರೆಯೋದಕ್ಕೆ ಸಮಯಾವಕಾಶ ಇಲ್ಲದೆ ಇರುವಂಥದ್ದು, ಈ ರೀತಿ ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗಿದೆ. ಒಟ್ಟಾರೆ ಅವರು ಫೇಸ್ ಮಾಡ್ತಿರ್ತಕ್ಕಂಥ ಪ್ರೆಷರ್ ಸಿಚುಯೇಷನ್ಸ್ ಅನ್ನುವಂಥದ್ದು ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಆರ್ಟಿಕಲ್ ತಿಳಿಸ್ತಾ ಇದೆ. ಮುಂದಿನ ಆರ್ಟಿಕಲ್, ರಷ್ಯಾ ಬ್ಯಾನ್ಸ್ FBI ಚೀಫ್ ಅದರ್ US ಅಫಿಷಿಯಲ್ಸ್ ಆಸ್ ಟೆನ್ಷನ್ಸ್ ಸೋರ್ ಅನ್ನೋದಾಗಿದೆ. ಇದನ್ನು ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ, GS ಪೇಪರ್ 2ನ ಅಡಿಯಲ್ಲಿ. ಇಲ್ಲಿ ರಷ್ಯಾದವರು FBI ಚೀಫ್, US-ನ FBI ಚೀಫ್ ಮತ್ತು ಅದರ್ ಅಫಿಷಿಯಲ್ಸ್ಗಳನ್ನು ಈಗ ಅವರು ರಿಟ್ಯಾಲಿಯೇಷನ್ನ ರೂಪದಲ್ಲಿ ಬ್ಯಾನ್ ಮಾಡಿದ್ದಾರೆ. ಅದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಥರ್ಸ್ಡೇ ವಾಷಿಂಗ್ಟನ್ 10 ರಷ್ಯನ್ ಡಿಪ್ಲೊಮ್ಯಾಟ್ಸ್ಗಳನ್ನು ಎಕ್ಸ್ಪಲ್ಷನ್ ಮಾಡುವಂಥದ್ದನ್ನು ಅನೌನ್ಸ್ ಮಾಡಿತ್ತು. ಅದಕ್ಕೆ ರಿಟ್ಯಾಲಿಯೇಷನ್ ರೂಪದಲ್ಲಿ ಈಗ US-ನ ಆಫೀಸರ್ಸ್ಗಳನ್ನು ಬ್ಯಾನ್ ಮಾಡುವಂಥ ಕಾರ್ಯವನ್ನು ರಷ್ಯಾ ಕೂಡ ಮಾಡಿರ್ತಕ್ಕಂಥದ್ದು. ಇದರಿಂದಾಗಿ ಇವರಿಬ್ಬರ ನಡಿರತಕ್ಕಂಥ ಟೆನ್ಷನ್ಸ್ಗಳು ಇನ್ನಷ್ಟು ಹೆಚ್ಚಾಗಿರುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಜೋ ಬಿಡನ್ ಅವರು ಪುಟಿನ್ ಅವರೊಟ್ಟಿಗೆ ಒಂದು ಸಮ್ಮಿತನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರಪೋಸಲನ್ನು ಇಟ್ಟಿರೋದಕ್ಕೆ, ಆ ಪ್ರಪೋಸಲ್ಲಿಗೆ ಪಾಸಿಟಿವ್ ರೆಸ್ಪಾನ್ಸನ್ನು ನೀಡೋದ್ರ ಬಗ್ಗೆ ಕೂಡ ರಷ್ಯಾ ಮಾತನಾಡಿರ್ತಕ್ಕಂಥದ್ದು. ಬಿಡನ್ ಅವರ ಒಂದು ಪ್ರಪೋಸಲ್ ಕರೆಂಟ್ಲಿ ಇಟ್ ಇಸ್ ಅಂಡರ್ ಕನ್ಸಿಡರೇಷನ್, ಬಟ್ ಪಾಸಿಟಿವ್ ರೆಸ್ಪಾನ್ಸ್ ದೊರಕುತ್ತೆ ಅನ್ನುವಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ಬೋದಾಗುತ್ತೆ. ಬಿಡನ್ ಅವರು ಈ ಒಂದು ವಾರದ ಅರ್ಲಿ ಡೇಸ್ನಲ್ಲಿ ಈ ಸಮ್ಮಿಟ್ನ ಬಗ್ಗೆ ಮಾತನಾಡಿದರು. ಇದು ಯಾವಕ್ಕಾಗಿ ಸಮ್ಮಿಟ್ ಅಂತ ಅಂದರೆ, ಪೀಸನ್ನು ಆಫರ್ ಮಾಡಲಿಕ್ಕಾಗಿರುವಂಥ ಒಂದು ಸಮ್ಮಿಟ್. ಪೀಸ್ ಅಂತ ಅಂದಾಗ ಟೆನ್ಷನ್ಸ್ ಬಿಟ್ವೀನ್ ರಷ್ಯಾ ಮತ್ತು ವೆಸ್ಟರ್ನ್ ಕಂಟ್ರೀಸ್ಗಳೇನಿದೆ, ಈ ಕಂಟ್ರೀಸ್ಗಳ ನಡುವೆ ಟೆನ್ಷನ್ಸ್ ಅನ್ನುವಂಥದ್ದು ಎಸ್ಕಲೇಟ್ ಆಗ್ತಿದೆ. ಯಾವ ವಿಷಯಕ್ಕೆ ಅಂತ ಅಂದರೆ ಉಕ್ರೇನ್ನ ವಿಚಾರವಾಗಿ. ಇದನ್ನು ಕಡಿಮೆ ಮಾಡೋದಕ್ಕೆ ಅಂತ ಹೇಳಿ ವಾಷಿಂಗ್ಟನ್ ಅವರು ಬಿಡನ್ನ ಒಂದು ಪ್ರಪೋಸಲ್ನ ಮುಖಾಂತರವಾಗಿ ಪುಟಿನ್ ಅವರೊಟ್ಟಿಗೆ ಒಂದು ಸಮ್ಮಿಟನ್ನು ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಅರ್ಲಿಯರ್ ದಿಸ್ ವೀಕ್ ಮಾತನಾಡಲಾಗಿತ್ತು. ಆ ವಿಚಾರದಲ್ಲಿ ಪಾಸಿಟಿವ್ ರೆಸ್ಪಾನ್ಸನ್ನು ತೋರಿಸೋದಕ್ಕೆ ರಷ್ಯಾ ಕೂಡ ಈಗ ಒಪ್ಕೊಂಡಿರ್ತಕ್ಕಂಥದ್ದು. ಆದರೆ ರಷ್ಯಾದ 10 ಮಂದಿ ಅಫಿಷಿಯಲ್ಸ್ಗಳನ್ನು US ಬ್ಯಾನ್ ಮಾಡ್ತು ಅನ್ನೋ ಕಾರಣಕ್ಕೆ ರಷ್ಯಾವು ಕೂಡ US-ನ ಅಫಿಷಿಯಲ್ಸ್ಗಳನ್ನು ಬ್ಯಾನ್ ಮಾಡಿರೋದ್ರಿಂದಾಗಿ ಅವರಿಬ್ಬರ ನಡುವಿನ ಟೆನ್ಷನ್ಸ್ಗಳು ಇನ್ನಷ್ಟು ಹೆಚ್ಚಾಗೋದಕ್ಕೆ ದಾರಿ ಮಾಡಿಕೊಟ್ಟಂತೆ ಆಗಿರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ನಮಗೆ ತೋರಿಸ್ತಾ ಇದೆ. ಇನ್ನು ಜೋ ಬಿಡನ್ ಮತ್ತು ಪುಟಿನ್ ಅವರ ಈ ಒಂದು ಮಾತುಕತೆಗೆ ಫಿನ್ಲ್ಯಾಂಡ್ ಅನ್ನುವಂಥದ್ದು ಮಧ್ಯಸ್ಥಿಕೆ ವಹಿಸೋದಕ್ಕೆ ಮುಂದೆ ಬಂದಿದೆ. ಫಿನ್ಲ್ಯಾಂಡಿನ ಪ್ರೆಸಿಡೆಂಟ್ ಸೌನಿ ನಿನಿಸ್ಟೊ ಅನ್ನುವಂಥವರು ಫಿನ್ಲ್ಯಾಂಡನ್ನು ಹೋಸ್ಟ್ ಕಂಟ್ರಿಯನ್ನಾಗಿ ಮಾಡಿಕೊಂಡು ಪಾಸಿಬಲ್ ಮೀಟಿಂಗ್ ಏನಿದೆ ಜೋ ಬಿಡನ್ ಮತ್ತು ರಷ್ಯನ್ ಕೌಂಟರ್ ಪಾರ್ಟ್ ವ್ಲಾಡಿಮಿರ್ ಪುಟಿನ್ ಅವರೊಟ್ಟಿಗಿನ ಮಾತುಕತೆಗೆ ಫಿನ್ಲ್ಯಾಂಡ್ ಅನ್ನುವಂಥದ್ದು ಹೋಸ್ಟ್ ಮೀಟ್ ಆಗಬಹುದು ಅನ್ನುವಂಥದ್ದನ್ನು ಆಗೋದಕ್ಕೆ ಒಂದು ಆಫರನ್ನು ಅವರು ನೀಡಿರ್ತಕ್ಕಂಥದ್ದು. ಆಸ್ಟ್ರಿಯಾ ಕೂಡ ಈ ರೀತಿಯ ವರ್ಲ್ಡ್ ಲೀಡರ್ಸ್ಗೆ ಹೋಸ್ಟ್ ಆಗೋದಕ್ಕೆ ಒಂದು ಆಫರನ್ನು ನೀಡಿರ್ತಕ್ಕಂಥದ್ದನ್ನು ಆರ್ಟಿಕಲ್ನಲ್ಲಿ ನೋಡ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್, ಆಪೋನೆಂಟ್ಸ್ ಆಫ್ ಮಯನ್ಮಾರ್ ಕೂಪ್ ಫಾರ್ಮ್ ಶಾಡೋ ಗವರ್ಮೆಂಟ್ ಅನ್ನೋದಾಗುತ್ತೆ. ಮಯನ್ಮಾರ್ನಲ್ಲಿ ಕಳೆದ 2-3 ತಿಂಗಳುಗಳಿಂದ ನೋಡ್ತಾ ಇದ್ದೇವೆ, ಆಂಗ್ ಸಾನ್ ಸೂಕಿಯವರ ಪಾರ್ಟಿ ಎಲೆಕ್ಷನ್ಸ್ಗಳಲ್ಲಿ ಕಳೆದ 2020ರ ಎಲೆಕ್ಷನ್ಸ್ಗಳಲ್ಲಿ ಗೆದ್ದು ಈಗಿನ್ನೇನು ರೂಲಿಂಗಿಗೆ ಬರಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮಯನ್ಮಾರಿನ ಮಿಲಿಟ್ರಿ ಅನ್ನುವಂಥದ್ದು ಒಂದು ಮಿಲಿಟ್ರಿ ಕೂಪನ್ನು ಪ್ರಾರಂಭ ಮಾಡಿ ಅಲ್ಲಿರ್ತಕ್ಕಂಥ ಲೀಡರ್ಸ್ಗಳನ್ನು ಅರೆಸ್ಟ್ ಮಾಡೋದ್ರ ಮುಖಾಂತರವಾಗಿ, ಆಂಗ್ ಸಾನ್ ಸೂಕಿಯವರನ್ನು ಕೂಡ ಒಳಗೊಂಡಂತೆ ಎಲ್ಲರನ್ನ ಅರೆಸ್ಟ್ ಮಾಡೋದ್ರ ಮುಖಾಂತರವಾಗಿ ಅವರದ್ದೇ ಆದಂಥ ಒಂದು ಸರ್ಕಾರವನ್ನು ರಚನೆ ಮಾಡುವಂಥ ಕಾರ್ಯವನ್ನು ಮಾಡಿತ್ತು. ಮಯನ್ಮಾರ್ನಲ್ಲಿ ಫುಲ್ ಡೆಮೋಕ್ರಸಿಯನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಆಂಗ್ ಸಾನ್ ಸೂಕಿಯವರು ಹಲವಾರು ವರ್ಷಗಳ ಹೋರಾಟದ ನಂತರದಲ್ಲಿ ಫುಲ್ ಡೆಮಾಕ್ರಸಿ ಅನ್ನುವಂಥದ್ದು ಮಯನ್ಮಾರ್ನಲ್ಲಿ ಕಳೆದ 5 ವರ್ಷಗಳ ಹಿಂದಷ್ಟೇ ಎಸ್ಟಾಬ್ಲಿಷ್ ಆಗಿತ್ತು. ಆದರೆ ಈಗ ಮತ್ತೆ ಆ ಡೆಮಾಕ್ರಸಿಯ ವಿರುದ್ಧವಾಗಿ ಆಗ್ತಿರ್ತಕ್ಕಂಥ ಈ ಮಿಲಿಟರಿಯ ಕೂಪೇನಿತ್ತು, ಇದರ ವಿರುದ್ಧವಾಗಿ ಆಂಗ್ ಸಾನ್ ಸೂಕಿಯ ಫಾಲೋವರ್ಸ್ಗಳು ಸಾಕಷ್ಟು ಮಂದಿ ಪೀಸ್ಫುಲ್ಲಾಗಿ ನಡೆಸುವಂಥ ಪ್ರೊಟೆಸ್ಟನ್ನು ಕೂಡ ಅದನ್ನು ಕೂಡ ವೈಲೇಟ್ ಮಾಡಿ ವೈಲೆನ್ಸನ್ನು ಕ್ರಿಯೇಟ್ ಮಾಡುವಂಥ ಕಾರ್ಯವನ್ನು ಮಿಲಿಟರಿ ಕೂಪ್ ಮಾಡಿತ್ತು. ಜೊತೆಗೆ 100ಕ್ಕೂ ಹೆಚ್ಚು ಮಂದಿ ಆ ವೈಲೆನ್ಸ್ನಲ್ಲಿ ಸಾವಿಗೀಡಾಗಿರ್ತಕ್ಕಂಥದ್ದು. ಇದರ ವಿರುದ್ಧವಾಗಿ ಜಗತ್ತಿನ ಹಲವಾರು ರಾಷ್ಟ್ರಗಳು ಮಾತನಾಡಿರ್ತಕ್ಕಂಥದ್ದು, ವಾಯ್ಸ್ ರೈಸ್ ಮಾಡಿರ್ತಕ್ಕಂಥದ್ದು. ಹಾಗೆ ಯುರೋಪಿಯನ್ ಯೂನಿಯನ್ ಅನ್ನುವಂಥದ್ದು ಸ್ಯಾಂಕ್ಷನ್ಸ್ಗಳನ್ನು ಕೂಡ ಹಾಕಿದೆ ಮಯನ್ಮಾರ್ನ ಈ ಮಿಲಿಟರಿ
ಕೂಬ್ನ ವಿರುದ್ಧವಾಗಿ ಟಾರ್ಗೆಟಿಂಗ್ 10 ಇಂಡಿವಿಜುವಲ್ಸ್ಗಳನ್ನು ಟಾರ್ಗೆಟ್ ಮಾಡಿದೆ. ಜೊತೆಗೆ 2 ಬಿಸ್ನೆಸಸ್ ಏನು ಮಿಲಿಟರಿಯಿಂದ ಕಂಟ್ರೋಲ್ ಆಗುತ್ತೆ ಇದರನ್ನು ಕೂಡ ಅವರು ಟಾರ್ಗೆಟ್ ಮಾಡಿಕೊಂಡು ಸ್ಯಾಂಕ್ಷನ್ಸ್ಗಳನ್ನು ಕೂಡ ಹಾಕಿದ್ದಾರೆ. ಸದ್ಯಕ್ಕೆ ಈಗ ಆ ಸ್ಯಾಂಕ್ಷನ್ಸ್ಗಳನ್ನು ಎಕ್ಸ್ಪ್ಯಾಂಡ್ ಮಾಡುವಂಥ ಮಾತನ್ನು ಕೂಡ ಆಡಿದೆ. ಈ ನಿಟ್ಟಿನಲ್ಲಿ ಭಾರತದ ಒಂದು ಒಪಿನಿಯನ್ ಏನು ಅಂದಾಗ, ಭಾರತಕ್ಕೆ ಮಯನ್ಮಾರ್ ಸ್ಟ್ರಾಟಜಿಕ್ ಆಗಿ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನು ಹೊಂದಿದೆ. ಒಂದು ರೀತಿಯಾಗಿ ಭಾರತ ಏನಾದರೂ ಮಯನ್ಮಾರ್ನ ವಿರುದ್ಧವಾಗಿ ಮಾತನ್ನ ಆಡಿದಾಗ ಭಾರತದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಬೀಳ್ಬೋದಾಗಿರುತ್ತೆ. ಭಾರತದ ನಾರ್ತ್ ಈಸ್ಟರ್ನ್ ಭಾಗಗಳೇನಿದೆ, ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ 4 ಸ್ಟೇಟ್ಸ್ಗಳೊಟ್ಟಿಗೆ ಬಾರ್ಡರ್ ಅನ್ನು ಕೂಡ ಮಯನ್ಮಾರ್ ಹೊಂದಿರತಕ್ಕಂಥದ್ದು. ಜೊತೆಗೆ ಚೀನಾದ ಭಾಗ ಈ ರೀತಿ ಇದ್ದಾಗ ಇಲ್ಲಿರುವಂಥ ಮಯನ್ಮಾರನ್ನು ದಾಟಿಕೊಂಡು ಚೀನಿಯರು ಭಾರತದ ಗಡಿಯೊಳಗೆ ಬರಬೇಕು ಅಂತ ಅಂದರೆ ಮಯನ್ಮಾರ್ದ ಏನಾದರೂ ಸಪೋರ್ಟ್ ಅನ್ನುವಂಥದ್ದು ಚೀನಾಕ್ಕೆ ಸಿಕ್ತು ಅಂತ ಅಂದರೆ ಇದರಿಂದ ಭಾರತಕ್ಕೂ ಕೂಡ ತೊಂದರೆ ಆಗುತ್ತೆ. ಈಗಾಗಲೇ ಮಯನ್ಮಾರಿನ ಸಪೋರ್ಟಿಗೆ ಆಲ್ಮೋಸ್ಟ್ ಚೀನಾದವರು ಸಾಕಷ್ಟು ಪ್ರಾಜೆಕ್ಟ್ಗಳ ವಿಚಾರದಲ್ಲಿ, ಫಿನಾನ್ಷಿಯಲ್ ವಿಚಾರದಲ್ಲಿ ನಿಲ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಕಾರಣಕ್ಕೆ ಭಾರತಕ್ಕೆ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಮಯನ್ಮಾರ್ ಹೊಂದಿರತಕ್ಕಂಥದ್ದು. ಜೊತೆಗೆ ನಮ್ಮ ಲುಕ್ ಈಸ್ಟ್ ಪಾಲಿಸಿ ಆಗಿರ್ಬೋದು, ಆಕ್ಟ್ ಈಸ್ಟ್ ಪಾಲಿಸಿ ಆಗಿರ್ಬೋದು, ಈ ಎಲ್ಲ ಪಾಲಿಸೀಸ್ಗಳಿಗೆ ಮಯನ್ಮಾರ್ ನಮಗೆ ಪೂರಕವಾಗುವಂಥ ಒಂದು ರಾಷ್ಟ್ರ ಆಗಿದೆ, ಸಾಕಷ್ಟು ಉಪಯೋಗ ಬರುವಂಥ ಒಂದು ರಾಷ್ಟ್ರ ಆಗುತ್ತೆ. ಜೊತೆಗೆ ಮಯನ್ಮಾರ್ ಅನ್ನುವಂಥದ್ದು ಗೋಲ್ಡನ್ ಟ್ರಯಾಂಗಲಿನ ಭಾಗವೂ ಕೂಡ ಆಗಿರೋದ್ರಿಂದ ಒಂದು ವೇಳೆ ನಾವು ಮಯನ್ಮಾರ್ ಸರ್ಕಾರದೊಟ್ಟಿಗೆ ಸರಿಯಾದ ರೀತಿಯಲ್ಲಿ ನಮ್ಮ ವ್ಯವಹಾರಗಳು ಇರಲಿಲ್ಲ ಅಂತ ಅಂದರೆ ಇದರಿಂದಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಭಾರತದ ಮೇಲೆ ಆಗ್ಬೋದಾಗಿರುತ್ತೆ. ಈ ಡ್ರಗ್ ಪೆಡ್ಲಿಂಗ್ನ ವಿಚಾರದಲ್ಲೂ ಕೂಡ ಈ ಎಲ್ಲ ಕಾರಣದಿಂದ ಮಯನ್ಮಾರ್ನ ವಿರುದ್ಧವಾಗಿ ಯಾವುದೇ ಹೇಳಿಕೆಯನ್ನು ಭಾರತ ನೀಡಬೇಕಾದ್ರೆ ಸಾಕಷ್ಟು ಬಾರಿ ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕಾಗುತ್ತೆ, ಚರ್ಚೆ ಮಾಡಬೇಕಾಗತ್ತೆ. ಇವೆಲ್ಲವನ್ನ ಮಾಡಿಯೂ ಕೂಡ ಭಾರತವು ಕೂಡ ಈಗ ಮಯನ್ಮಾರ್ನಲ್ಲಿರ್ತಕ್ಕಂಥ ಈ ಶಾಂತಿಯುತವಾದಂಥ ಪ್ರೊಟೆಸ್ಟರ್ಸ್ಗಳ ಪರವಾಗಿ ನೀಡುವಂಥ ಒಂದು ಹೇಳಿಕೆಯನ್ನು ತಂದಿರತಕ್ಕಂಥದ್ದು. ಇದೆಲ್ಲದರ ಹಿನ್ನೆಲೆಯಲ್ಲಿ ಈಗ ಮುಂದಿನ ಅಲ್ಲೇ ಆಗಿರ್ತಕ್ಕಂಥ ನಡೆ ಏನು ಅಂತ ಅಂದರೆ, ಆಂಗ್ ಸಾನ್ ಸೂಕಿಯವರನ್ನ ಒಂದು ಕ್ಯಾಬಿನೆಟ್ ಏನಿತ್ತು, ಅವರ ಒಂದು ಕ್ಯಾಬಿನೆಟ್ ಏನಿತ್ತು, ಆ ಕ್ಯಾಬಿನೆಟ್ ಅನ್ನು ಒಳಗೊಂಡಂತೆ ಒಂದು ಶಾಡೋ ಗವರ್ನ್ಮೆಂಟ್ ಅನ್ನ ಮಯನ್ಮಾರ್ ಕೂಪಿನ ವಿರುದ್ಧವಾಗಿರ್ತಕ್ಕಂಥ ಆಪೋನೆಂಟ್ಸ್ಗಳು ಈಗ ಕ್ರಿಯೇಟ್ ಮಾಡಿದ್ದಾರೆ. ಎತ್ನಿಕ್ ಮೈನಾರಿಟಿ ಲೀಡರ್ಸ್ಗಳು ಕೂಡ ಈ ಒಂದು ಶಾಡೋ ಗವರ್ನ್ಮೆಂಟ್ ಅಲ್ಲಿ ಸೇರ್ಕೊಂಡಿದ್ದಾರೆ. ಶಾಡೋ ಗವರ್ನ್ಮೆಂಟ್ ಅಂತ ಅಂದ್ರೆ ನಾವು ಪೊಲಿಟಿನಲ್ಲಿ ಓದ್ತೇವೆ, ಈಗೇನಲ್ಲಿ ಎಕ್ಸಿಸ್ಟಿಂಗ್ ಗವರ್ನ್ಮೆಂಟ್ ಇದೆ ಅದರ ವಿರುದ್ಧವಾಗಿ ಅದಕ್ಕೆ ಅಣಕು ಮಾಡುವಂತೆ ಅಲ್ಲಿರ್ತಕ್ಕಂಥ ಪೊಸಿಷನ್ಸ್ಗಳಿಗೆ ತಕ್ಕಂತೆ ಇವರು ತಮ್ಮದೇ ಆದಂಥ ಒಂದು ಗವರ್ನ್ಮೆಂಟ್ ಅನ್ನು ಫಾರ್ಮ್ ಮಾಡ್ಕೊಳ್ತಾರೆ. ಅದನ್ನು ನಾವು ಶಾಡೋ ಗವರ್ನ್ಮೆಂಟ್ ಅಂತ ಹೇಳಿ ಕರಿತೇವೆ. ಈಗ ಇರುವಂಥ ಗವರ್ನ್ಮೆಂಟ್ಗೆ ಧಿಕ್ಕರಿಸ್ತಾ ಇರ್ತಕ್ಕಂಥ ಸೂಕಿ ಅವರ ಪಕ್ಷದವರಾಗಿರ್ಬೋದು, ಅವರ ಸಪೋರ್ಟರ್ಸ್ ಆಗಿರ್ಬೋದು, ಎತ್ನಿಕ್ ಮೈನಾರಿಟಿ ಲೀಡರ್ಸ್ಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಮಯನ್ಮಾರ್ ಕೂಪಿಗೆ ಅಪೋನೆಂಟ್ಸ್ಗಳಾಗಿದ್ದಾರೆ. ಹಾಗಾಗಿ ಆ ಅಪೋನೆಂಟ್ಸ್ಗಳು ಸೇರಿಕೊಂಡು ಒಂದು ಶಾಡೋ ಗವರ್ನ್ಮೆಂಟ್ ಅನ್ನ ಮಯನ್ಮಾರ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಶಾಡೋ ಗವರ್ನ್ಮೆಂಟ್ ಅಂದ್ರೆ ಏನು, ಮಯನ್ಮಾರ್ ಮತ್ತು ಭಾರತದ ಸಂಬಂಧಗಳು ಹೇಗಿದೆ, ಇವೆಲ್ಲವೂ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಇಂದಿನ ಎಡಿಟೋರಿಯಲ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಮೊದಲ ಎಡಿಟೋರಿಯಲ್, ವ್ಯಾಕ್ಸಿನ್ ಡಿಪ್ಲೊಮೆಸಿ ದಟ್ ನೀಡ್ಸ್ ಸ್ಪೆಸಿಫಿಕ್ ಕ್ಲಾರಿಫಿಕೇಶನ್ಸ್ ಅನ್ನೋದಾಗಿದೆ. ಇಲ್ಲಿ ಭಾರತದ ಕೋವಿಡ್-19ಗೆ ಸಂಬಂಧಪಟ್ಟಂಥ ವ್ಯಾಕ್ಸಿನಿನ ಡಿಪ್ಲೊಮೆಸಿಯ ಬಗ್ಗೆ ಮಾತನಾಡಲಾಗ್ತಾ ಇದೆ. ಮುಖ್ಯವಾಗಿ ವ್ಯಾಕ್ಸಿನ್ ಮೈತ್ರಿ ಅನ್ನುವಂಥ ಈ ಯೋಜನೆಯ ಅಡಿಯಲ್ಲಿ ಭಾರತದ ವ್ಯಾಕ್ಸಿನ್ ಡಿಪ್ಲೊಮೆಸಿಯನ್ನು ನಾವು ಕಾಣ್ಬೋದಾಗುತ್ತೆ. ಭಾರತವು 90 ರಾಷ್ಟ್ರಗಳಿಗೆ 65 ಮಿಲಿಯನ್ ಡೋಸೇಜಸ್ ಅಷ್ಟು ವ್ಯಾಕ್ಸಿನನ್ನು ಈಗಾಗಲೇ ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ಇದೆ 65 ಮಿಲಿಯನ್ ಡೋಸೇಜಸ್ ಅನ್ನುವಂಥದ್ದು, ಒಂದು ತಿಂಗಳಲ್ಲಿ ಭಾರತದಲ್ಲಿ ಎಷ್ಟು ಪ್ರೊಡಕ್ಷನ್ ಆಗುತ್ತೋ ವ್ಯಾಕ್ಸಿನ್ದು ಅಷ್ಟರ ಮಟ್ಟಿಗಿನ ವ್ಯಾಕ್ಸಿನ್ ಡೋಸೇಜಸ್ಗಳನ್ನು ಈಗಾಗಲೇ ನಾವು 90 ಕಂಟ್ರೀಸ್ಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಮೂಲಕ ಭಾರತ ಒಂದು ರೀತಿಯಾಗಿ ವ್ಯಾಕ್ಸಿನಿನ ಹಬ್ ಆಗಿ ಕಾಣಿಸ್ತಾ ಇದೆ. ಈಗಾಗಲೇ ಫಾರ್ಮಸಿಯಲ್ಲಿ ಒಂದು ಫಾರ್ಮಸಿಯ ಮೇಜರ್ ಹಬ್ ಆಗಿ ಗುರುತಿಸಿಕೊಂಡಿರ್ತಕ್ಕಂಥ ಭಾರತವು ವ್ಯಾಕ್ಸಿನ್ಗೆ ಅದು ಈ ರೀತಿಯ ಕ್ರೂಷಿಯಲ್ ಟೈಮ್ನಲ್ಲಿ ವ್ಯಾಕ್ಸಿನ್ ಅನ್ನ ಸಾಕಷ್ಟು ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ರಾಷ್ಟ್ರವಾಗಿ ಕಾಣಿಸ್ತಾ ಇದೆ. ಭಾರತದಲ್ಲಿರ್ತಕ್ಕಂಥ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಒನ್ ಆಫ್ ದಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ವ್ಯಾಕ್ಸಿನ್ ಇನ್ ದ ವರ್ಲ್ಡ್ ಅಂದರೆ ತಪ್ಪಾಗೋದಿಲ್ಲ. ಈ ರೀತಿ ಇರುವಂಥ ನಮ್ಮ ಭಾರತದ SIA ಏನಿದೆ, ಈ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಬ್ರಿಟನ್ನಿನ ಆಸ್ಟ್ರೋಜೆನಿಕಾ ಜೊತೆಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯೊಟ್ಟಿಗೆ ಒಂದು ಅಗ್ರಿಮೆಂಟ್ ಅನ್ನು ಮಾಡಿಕೊಂಡು ಕೋವಿಶೀಲ್ಡಿನ ಪ್ರೊಡ್ಯೂಸರ್ಸ್ ಆಗಿ ಕಾರ್ಯ ಮಾಡ್ತಾ ಇದೆ. ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಭಾರತದಲ್ಲಿ. ಹಾಗಾಗಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅನ್ನುವಂಥ 2 ವ್ಯಾಕ್ಸಿನ್ಸ್ಗಳನ್ನುವಂಥದ್ದು ಭಾರತದಲ್ಲಿ ಕಳೆದ 2-3 ತಿಂಗಳುಗಳ ಹಿಂದೆಯಿಂದನೇ ರೋಲ್ಔಟ್ ಆಗಿ ಭಾರತದಲ್ಲಿ ಕೋವಿಡ್-19ನ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನುವಂಥದ್ದು ಪ್ರಾರಂಭ ಆಗಿದೆ. ಈಗ ಅದಕ್ಕೆ ಸ್ಪುಟ್ನಿಕ್ 5 ವ್ಯಾಕ್ಸಿನ್ ಕೂಡ ಆಡ್ ಆಗಿರ್ತಕ್ಕಂಥದ್ದು, ಅದಕ್ಕೂ ಕೂಡ ಎಮರ್ಜೆನ್ಸಿ ಯೂಸ್ಗೆ ಅಂತ ಹೇಳಿ ಅಪ್ರೂವಲ್ ಅನ್ನು ನೀಡಲಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಫೈಸರ್ ವ್ಯಾಕ್ಸಿನ್ ಆಗಿರ್ಬೋದು ಅಥವಾ ಜಾನ್ಸನ್ ಆಗಿರ್ಬೋದು, ಇವುಗಳಿಗೂ ಕೂಡ ಇನ್ನೇನು ಮುಂದಿನ ದಿನಗಳಲ್ಲಿ ಆದಷ್ಟು ಶೀಘ್ರದಲ್ಲೇ ಎಮರ್ಜೆನ್ಸಿ ಯೂಸ್ ಅಪ್ರೂವಲ್ ಅನ್ನ ದೊರೆಯಲಿದೆ ಅನ್ನುವಂಥದ್ದನ್ನು ಕೂಡ ನಾವು ಈಗಾಗಲೇ ಕಳೆದ 2-3 ದಿನಗಳ ಹಿಂದಿನ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಭಾರತದಲ್ಲಿರ್ತಕ್ಕಂಥ ಈ ವ್ಯಾಕ್ಸಿನ್ ಡಿಪ್ಲೊಮಸಿಯ ಬಗ್ಗೆ ಈ ಒಂದು ಎಡಿಟೋರಿಯಲ್ ಮುಖ್ಯವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇಷ್ಟು ರಾಷ್ಟ್ರಗಳಿಗೆ ಇಷ್ಟು ಹೆಚ್ಚಿನ ಡೋಸೇಜಸ್ಗಳನ್ನು ಈಗೇನು ನಾವು ಎಕ್ಸ್ಪೋರ್ಟ್ ಮಾಡಲಾಗಿದೆ ಅದರ ಬಗ್ಗೆ ಇಲ್ಲಿ ಮಾತನಾಡಲಾಗ್ತಾ ಇದೆ. 3 ರೂಟ್ಸ್ಗಳಲ್ಲಿ ಈ ವ್ಯಾಕ್ಸಿನ್ ಅನ್ನ ನಾವು ಎಕ್ಸ್ಪೋರ್ಟ್ ಮಾಡಿರುವಂಥದ್ದನ್ನ ಈ ಆರ್ಟಿಕಲ್ ತಿಳಿಸ್ತಾ ಇದೆ. ಒಂದು ಗ್ರಾಂಟ್ಸ್ನ ರೂಪದಲ್ಲಿ
ಗ್ರ್ಯಾಂಟ್ಸ್ನ ರೂಪದಲ್ಲಿ ಅಂದಾಗ ಫ್ರೆಂಡ್ಲಿ ನೇಷನ್ಸ್ಗಳಿಗೆ, ಅದರಲ್ಲೂ ಡೆವಲಪಿಂಗ್ ಅಂಡ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗಳೇನಿದೆ ಆ ರೀತಿಯ ಕಂಟ್ರೀಸ್ಗಳಿಗೆ ಗುಡ್ ವಿಲ್ನ ರೂಪದಲ್ಲಿ ನಾವು ಈ ವ್ಯಾಕ್ಸಿನ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಎಷ್ಟರ ಮಟ್ಟಿಗೆ ಅಂದರೆ 10 ಮಿಲಿಯನ್ ಡೋಸೇಜಸ್ಗಳಷ್ಟು ವ್ಯಾಕ್ಸಿನನ್ನು ಗ್ರ್ಯಾಂಟ್ನ ರೂಪದಲ್ಲಿ ನಾವೀಗ ಕೊಡ್ತಾ ಇರ್ತಕ್ಕಂಥದ್ದು. ಇನ್ನು ಎರಡನೇದು ಕಮರ್ಷಿಯಲ್ ಪರ್ಪಸ್ಗಾಗಿ, ಅಂದರೆ ಬೇರೆಯವರಿಗೆ ಬೇಕು, ಅವರು ನಮಗೆ ಹಣವನ್ನು ನೀಡಿ ಕೊಂಡ್ಕೊಳ್ತಾ ಇದ್ದಾರೆ. ಈ ರೀತಿ ಕಮರ್ಷಿಯಲ್ ಪರ್ಪಸ್ಗಾಗಿ ಕೂಡ ನಾವು ವ್ಯಾಕ್ಸಿನನ್ನು ಡೋಸೇಜಸ್ಗಳನ್ನು ನಾವೀಗ ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥದ್ದು. ಇನ್ನು ಮೂರನೆಯ ಹಾದಿ ಯಾವುದರ ಮೂಲಕ ನಾವು ವ್ಯಾಕ್ಸಿನನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ದೇವೆ ಅಂತ ಅಂದರೆ ಗಾವಿಯ ಆಬ್ಲಿಗೇಷನ್ನ ಮುಖಾಂತರವಾಗಿ. ಗಾವಿ ಅಂತ ಅಂದರೆ ಗ್ಲೋಬಲ್ ವ್ಯಾಕ್ಸಿನ್ ಅಲಯನ್ಸ್ ಅಂತ ಹೇಳಿ, ಇದು WHO ಕೂಡ ಸಹಭಾಗಿತ್ವವನ್ನು ಹೊಂದಿರೋದನ್ನು ನಾವು ಕಾಣಬಹುದಾಗುತ್ತೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಅಡಿಯಲ್ಲಿ ಗ್ಲೋಬಲ್ ವ್ಯಾಕ್ಸಿನ್ ಅಲಯನ್ಸ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಇದರ ಅಡಿಯಲ್ಲಿ ವ್ಯಾಕ್ಸಿನ್ಸ್ಗಳನ್ನು ನೆಸೆಸಿಟಿ ಇರುವಂಥ ಕಂಟ್ರೀಸ್ಗಳಿಗೆ ತಲುಪಿಸುವಂಥದ್ದನ್ನು ನಾವು ಕಾಣ್ಬೋದು. ಈಗ ಗಾವಿಯ ಈ ಕೋವ್ಯಾಕ್ಸ್ ಫೆಸಿಲಿಟಿ, ಗಾವಿಸ್ ಕೋವ್ಯಾಕ್ಸ್ ಫೆಸಿಲಿಟಿ ಏನಿದೆ, ಇದಕ್ಕೂ ಕೂಡ ಭಾರತ ಇದರ ಒಂದು ಭಾಗ ಆಗಿರೋದ್ರಿಂದ ಭಾರತದ ಮೇಲೆ ಒಂದು ಆಬ್ಲಿಗೇಷನ್ ಇದೆ. ಈ ಆಬ್ಲಿಗೇಷನ್ಗೆ ಒಳಪಟ್ಟು ಭಾರತ 19 ಮಿಲಿಯನ್ ಡೋಸೇಜಸ್ ಆಫ್ ವ್ಯಾಕ್ಸಿನ್ಸನ್ನು ಈಗಾಗಲೇ ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥದ್ದು ಕೋವಿಡ್ಗೆ ಸಂಬಂಧಪಟ್ಟಂತೆ. ಯಾವುದರ ಆಧಾರದ ಮೇಲೆ ಈ ಎಕ್ಸ್ಪೋರ್ಟ್ ಅನ್ನು ಮಾಡಲಾಗಿದೆ, ಇಷ್ಟು ಸಂಖ್ಯೆಯ ಡೋಸೇಜಸ್ಗಳ ಎಕ್ಸ್ಪೋರ್ಟ್ ಅನ್ನು ಮಾಡೋದಕ್ಕೆ ಯಾವ ಒಂದು ಆಧಾರದ ಮೇಲೆ ಮಾಡಿದ್ದಾರೆ ಅಂತ ಅಂದರೆ ಎಕ್ಸ್ಟೆಂಟ್ ಆಫ್ ಪ್ರೊಡಕ್ಷನ್, ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಪ್ರೊಡಕ್ಷನ್ ಇದೆ ಅನ್ನುವಂಥ ಒಂದು ಎಕ್ಸ್ಟೆಂಟ್ ಆಫ್ ಪ್ರೊಡಕ್ಷನ್ ಅನ್ನು ನೋಡುವಂಥದ್ದು ಒಂದು ಫ್ಯಾಕ್ಟರ್ ಆಗುತ್ತೆ. ಮತ್ತೊಂದು ನ್ಯಾಷನಲ್ ವ್ಯಾಕ್ಸಿನ್ ಪ್ರೋಗ್ರಾಮ್ ಏನಿದೆ ಭಾರತದ್ದು, ಈ ವ್ಯಾಕ್ಸಿನೇಷನ್ ಪ್ರೋಗ್ರಾಮಿಗೆ ಅಂತ ಹೇಳಿ ಭಾರತದ ಡಿಮ್ಯಾಂಡ್ ಎಷ್ಟಿದೆ, ನ್ಯಾಷನಲ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮಿನ ಡಿಮ್ಯಾಂಡ್ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಗಮನವನ್ನು ಹರಿಸಲಾಗುತ್ತೆ, ಅದು ಕೂಡ ಒಂದು ಫ್ಯಾಕ್ಟರ್ ಆಗುತ್ತೆ. ನಂತರದ್ದು ರಿಕ್ವೆಸ್ಟ್ಗಳು ಬೇರೆ ಬೇರೆ ದೇಶಗಳಿಂದ ಎಷ್ಟರ ಮಟ್ಟಿಗೆ ರಿಕ್ವೆಸ್ಟ್ ಬರ್ತಾ ಇದೆ ಈ ವ್ಯಾಕ್ಸಿನ್ಸ್ಗಳ ವಿಚಾರದಲ್ಲಿ ಅನ್ನುವಂಥದ್ದು. ಈ 3 ಫ್ಯಾಕ್ಟರ್ಸ್ಗಳ ಆಧಾರದ ಮೇಲೆ ಇಷ್ಟರ ಮಟ್ಟಿಗಿನ ಎಕ್ಸ್ಪೋರ್ಟ್ಸ್ಗಳನ್ನು ಈಗ ಮಾಡಲಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಲೇಖಕರ ಅಭಿಪ್ರಾಯ ಏನು ಅಂತ ಅಂದರೆ, ಬೇರೆ ದೇಶಗಳಲ್ಲಿ ನಾವೇನು ಕಾಣ್ತಿದ್ದೇವೆ ಅಂತ ಅಂದಾಗ ವ್ಯಾಕ್ಸಿನ್ ನ್ಯಾಷನಲಿಸಮ್ ಅನ್ನುವಂಥದ್ದನ್ನು ಕಾಣ್ತಾ ಇದ್ದೇವೆ. ಅಂದರೆ ವ್ಯಾಕ್ಸಿನ್ನ ವಿಚಾರದಲ್ಲಿ ಅವರು ಹೆಚ್ಚಿನದಾಗಿ ತಮ್ಮ ದೇಶಕ್ಕೆ ಪ್ರಾಮುಖ್ಯತೆಯನ್ನು ನೀಡುವಂಥದ್ದನ್ನು ನಾವು ಕಾಣ್ಬೋದಾಗುತ್ತೆ ಬೇರೆ ದೇಶಗಳ ವಿಚಾರ ಬಂದಾಗ. ಯಾಕೆಂದರೆ ಕೋವಿಡ್ ಅನ್ನುವಂಥದ್ದು ಇಷ್ಟರ ಮಟ್ಟಿಗೆ ಭೀಕರವಾಗಿ ಹರಡ್ತಾ ಇರೋದ್ರಿಂದ ಮೊದಲು ನಮ್ಮ ಪ್ರಜೆಗಳ ಒಂದು ಸೇಫ್ಟಿ ಅನ್ನುವಂಥದ್ದು ಮುಖ್ಯ, ಅವರಿಗೆ ವ್ಯಾಕ್ಸಿನೇಷನ್ ಮಾಡುವಂಥದ್ದು ನಮ್ಮ ಫಸ್ಟ್ ಪ್ರಯಾರಿಟಿ ಆಗಿರಬೇಕು ಅನ್ನುವಂಥದ್ದನ್ನು ಬೇರೆ ಬೇರೆ ರಾಷ್ಟ್ರಗಳಲ್ಲಿರ್ತಕ್ಕಂಥ ಅವರ ಪ್ರಾಮುಖ್ಯತೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗುತ್ತೆ. ಆದರೆ ಭಾರತದ ವಿಚಾರಕ್ಕೆ ಬಂದಾಗ ನಾವು ವ್ಯಾಕ್ಸಿನ್ ನ್ಯಾಷನಲಿಸಮ್ ಅನ್ನು ಬಿಟ್ಟು ವ್ಯಾಕ್ಸಿನ್ ಡಿಪ್ಲೊಮಸಿಯ ಕಡೆ ನಾವು ಮನವೊಲಿಸ್ತಾ ಇದ್ದೇವೆ, ಹೆಚ್ಚಿನದಾಗಿ ಎಕ್ಸ್ಪೋರ್ಟ್ ಅನ್ನು ಮಾಡೋದ್ರ ಕಡೆ ಕೂಡ ನಾವು ಗಮನವನ್ನು ಹರಿಸಿದ್ದೇವೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಈ ಸಂದರ್ಭದಲ್ಲಿ ನಾವು ಕೂಡ ಈ ರೀತಿ ಮಾಡಬೇಕಾಗಿತ್ತ ಅನ್ನುವಂಥದ್ದು ಒಂದು ಪ್ರಶ್ನೆಯೂ ಕೂಡ ಆಗಿರ್ತಕ್ಕಂಥದ್ದು. ಆದರೆ ಇದೇ ಸಂದರ್ಭದಲ್ಲಿ ಲೇಖಕರು ನೆನಪಿಸ್ಕೊಳ್ತಾರೆ, 1946ರಲ್ಲಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯೊಳಗೆ ನೆಹರು ಅವರು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನು ಏನು ತರ್ತಾರೆ, ಆ ಸಂದರ್ಭದಲ್ಲೂ ಕೂಡ ಗುಡ್ ಗ್ಲೋಬಲ್ ಸಿಟಿಸನ್ ಆಗಿರಬೇಕು ಭಾರತ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಆಗಿತ್ತು. ಜೊತೆಗೆ ಅವರ ಒಂದು ಈ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಲ್ಲಿ ಇದ್ದಂಥ ಕೆಲವೊಂದು ಅಂಶಗಳನ್ನು ನಾವು ನೋಡಿದಾಗ ವ್ಯಾಕ್ಸಿನ್ ಅನ್ನು ನಾವೀಗೇನು ಡಿಪ್ಲೊಮಸಿಯನ್ನು ಮಾಡ್ತಾ ಇದ್ದೇವೆ, ಇಷ್ಟೆಲ್ಲ ಮಟ್ಟಿಗೆ ವ್ಯಾಕ್ಸಿನ್ ಅನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ದೇವೆ, ಇದು ಸರಿಯಾದಂಥ ಅಂಶ ಅನ್ನುವಂಥದ್ದು ಲೇಖಕರ ಒಂದು ಅಭಿಪ್ರಾಯ ಕೂಡ. ಜೊತೆಗೆ ವಸುದೈವ ಕುಟುಂಬಕಂ ಅನ್ನುವಂಥ ಭಾರತದ ಕಾನ್ಸೆಪ್ಟ್ ಏನಿದೆ, ಅಂದರೆ ನಾವೆಲ್ಲರೂ ಒಂದೇ, ಇಡೀ ಜಗತ್ತು ಒಂದು ಕುಟುಂಬ ಇದ್ದಂತೆ ಅಂತ ಹೇಳಿ ಭಾರತ ಏನದನ್ನ ನಮ್ಮ ಪ್ರಿನ್ಸಿಪಲ್ ಅನ್ನುವಂತೆ ಪಾಲಿಸ್ಕೊಳ್ತಾ ಬರ್ತಾ ಇದೆ. ಆ ಒಂದು ಭಾರತದ ಹಿಂದಿನ ಹಿಸ್ಟ್ರಿಯನ್ನು ನೋಡಿದಾಗ ಈ ರೀತಿ ನಾವು ವ್ಯಾಕ್ಸಿನ್ ಡಿಪ್ಲೊಮಸಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ರೀತಿಯಾಗಿ ಭಾರತ ತನ್ನ ಘನತೆಗೆ ತಕ್ಕಂತೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಅಂತ ಅಂದ್ರೂ ತಪ್ಪಾಗೋದಿಲ್ಲ. ಇಲ್ಲಿ ಭಾರತ ಏನು ತೋರಿಸ್ತಾ ಇದೆ ಅಂತಂದ್ರೆ ಸೆಲ್ಫ್ಲೆಸ್ನೆಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಅಂದ್ರೆ ನಮಗಾಗಿ ಮಾತ್ರವೇ ಮೊದಲು ನಾವೇ ಇರಬೇಕು, ನಮಗಾಗಿ ನಾವು ಫಸ್ಟ್ ಪ್ರಾಮುಖ್ಯತೆಯನ್ನು ನಮಗೆ ಕೊಟ್ಕೊಳ್ಬೇಕು ಅನ್ನುವಂಥ ಯಾವುದೇ ಸೆಲ್ಫಿಶ್ನೆಸ್ ಅನ್ನು ತೋರಿಸ್ದೆ, ವ್ಯಾಕ್ಸಿನ್ಸ್ಗಳ ಶಾರ್ಟೇಜ್ ಆಗ್ತಿದೆ ಅನ್ನುವಂಥ ಒಂದು ಮನೋಭಾವನೆಯನ್ನು ಕೂಡ ಇಟ್ಕೊಳ್ಳದೆ ಬೇರೆ ರಾಷ್ಟ್ರಗಳಿಗೆ ತಲುಪಿಸುವಂಥ ಕೆಲಸವನ್ನ ಭಾರತ ಮಾಡ್ತಾ ಇದೆ. ಭಾರತದ ವ್ಯಾಕ್ಸಿನ್ ಡಿಪ್ಲೊಮಸಿ ಹೀಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲ್ ಮಾತನಾಡ್ತಾ ಇದೆ. ಜೊತೆಗೆ ಈ ರೀತಿ ಮಾಡೋದ್ರಿಂದ ಇವತ್ತಿನ ಪರಿಸ್ಥಿತಿ ಭಾರತಕ್ಕೆ ಯಾವ ರೀತಿ ಆಗಿದೆ ಅಂದಾಗ ಎಷ್ಟೋ ರಾಜ್ಯಗಳು ಕಳೆದ 2 ವಾರಗಳಿಂದ ವ್ಯಾಕ್ಸಿನ್ಸ್ ಅನ್ನೋದು ಭಾರತದಲ್ಲಿ ಶಾರ್ಟೇಜ್ ಆಗ್ತಾ ಇದೆ ಅನ್ನುವಂಥದ್ದನ್ನು ರಿಪೋರ್ಟ್ ಮಾಡ್ತಾ ಇದೆ. ಈ ರೀತಿ ಶಾರ್ಟೇಜ್ ಆಫ್ ವ್ಯಾಕ್ಸಿನ್ಸ್ ನಮ್ಮವರಿಗೆ ಶಾರ್ಟೇಜ್ ಅನ್ನು ಇಟ್ಕೊಂಡು ಇಷ್ಟರ ಮಟ್ಟಿಗೆ ಎಕ್ಸ್ಪೋರ್ಟ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಈಗ ನಮ್ಮ ಮುಂದೆ ಇರುವಂಥ ಒಂದು ಪ್ರಶ್ನೆ ಆಗಿದೆ. ಈ ವಿಚಾರದಲ್ಲಿ ವ್ಯಾಕ್ಸಿನ್ ಡಿಪ್ಲೊಮಸಿಯ ಕುರಿತಂತೆ ಈ ಒಂದು ಎಡಿಟೋರಿಯಲ್ ಅನ್ನು ನಾವು ಕಾಣಬಹುದಾಗುತ್ತೆ. ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ ಅಲ್ಲದಿದ್ರೂ ಕೂಡ ಪ್ಯಾಂಡಮಿಕ್ನಂಥ ಸಂದರ್ಭದಲ್ಲಿ ಅಥವಾ ಜಗತ್ತಿಗೆ ಒಂದು ಅಪಾಯಕಾರಿಯಾದಂಥ ಸಿಚುಯೇಷನ್ಸ್ ಬಂದಾಗ ಭಾರತವು ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಬೇರೆ ರಾಷ್ಟ್ರಗಳಿಗೆ ಸಹಾಯಕ ಆಗುತ್ತೆ ಅನ್ನುವಂಥದ್ರ ಕುರಿತಂತೆ ಒಂದು ಫುಲ್ ಫ್ಲೆಡ್ಜ್ಡ್ ಮೈನ್ ಪ್ರಶ್ನೆಗಳು ಬರ್ಬೋದಾಗಿರುತ್ತೆ. ಆ ಸಂದರ್ಭದಲ್ಲಿ ನೀವು ಈ ಅಂಶಗಳನ್ನು ಬಳಕೆ ಮಾಡಿಕೊಂಡು ಉತ್ತರವನ್ನು ಬರಿಬೋದಾಗಿರುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.